ಚಹಾ ಅಂತ ತಗೊಂಡಾಗ ಚಹಾದ ಬೆಲೆ ಏನಿರುತ್ತೆ ಒಂದು 10 ರೂಪಾಯಿ ಮೇ ಬಿ 15 ರೂಪಾಯಿ ಆತರ ಇರುತ್ತೆ. ಸೊ ಒಂದ್ ಮಳಿಗೆ ಮಾಡಿದ್ರೆ ಒಂದ್ ಮಳಿಗೆಯಲ್ಲಿ ಒಂದು 10,000 ಬಿಸ್ನೆಸ್ ಆಗ್ಬೇಕು ಅಂದ್ರೆ ಸರಾಸರಿ ಒಂದ್ ಬರೀ ಚಹಾ ಮಾಡ್ಕೊಂಡೆ ಮಾಡ್ಬೇಕು ಅಂದ್ರೆ ಕನಿಷ್ಠ ಪಕ್ಷ 800 ರಿಂದ 1000 ಚಹಾ ಮಾರಾಟ ಆಗ್ಬೇಕಾಗುತ್ತೆ ಒಂದಿನಕ್ಕೆ, ರೈಟ್? ಸೊ 800 ರಿಂದ 1000 ಜನ ಬಂದು ನಿಮ್ಮ ಅಂಗಡಿಲಿ ಚಹಾ ಕುಡಿದು ಅವ್ರಿಗೆ ನಗನಗ್ತಾ ಸೇವೆ ಕೊಡೋದಿರ್ಬೋದು, ಅವ್ರು ಬಂದಾಗ ಅವರಿಗೆ ಬಿಸಿಯಾಗಿ ಗುಣಮಟ್ಟದ ಚಹಾ ಕೊಡೋದಿರ್ಬೋದು. ಈ ರೀತಿ ತುಂಬಾ ಆಪರೇಷನಲಿ ಹೆವಿ ಆದಂತಹ ಒಂದು ಉದ್ಯಮ ಇದೆ. ಇದಕ್ಕೆ ಯಾಕೆ ಕೈ ಹಾಕಿದ್ರಿ ಸರ್? ಒಂದು ನಮಗೆ ಈಗ ಡೈಲಿ ಮಾರ್ನಿಂಗ್ ಅಂಡ್ ಈವ್ನಿಂಗ್ ನಮ್ಮ ಇಂಡಿಯನ್ ಮೆಂಟಾಲಿಟಿ ಹೆಂಗಂದ್ರೆ ಒಂದು ಬೆಳಗ್ಗೆ ಒಂದು ಟೈಮ್ ಸಾಯಂಕಾಲ ಒಂದು ಟೈಮ್ ಟೀ ಕಾಫಿ ಬೇಕೇ ಬೇಕನ್ನೋದು ಒಂದು ಉದ್ದೇಶ. ಜೊತೆಗೆ ಯಾರೇ ಮನೆಗೆ ಬಂದ್ರು ನಾವು ಕೇಳೋದು ಒಂದು ಟೀ ಕಾಫಿನೇ ಕೊಡೋದು. ಫಸ್ಟ್ ನಮ್ಮಲ್ಲಿ ಜ್ಯೂಸ್ ಇದೆ ತಗೊಳಪ್ಪ, ನಮ್ಮಲ್ಲಿ ಏನಿದೆ ಅಂತ ಹೇಳಲ್ಲ, ಫಸ್ಟ್ ಟೀ ಕುಡಿತೀರಾ ಒಂದು ಕಾಫಿ ಕುಡಿತೀರಾ ಅಂತ ನಾವು ಜನರಲಿ ಕೇಳ್ತೀವಿ. ಇದು ಯಾವಾಗ್ಲೂ ಎವರ್ ಗ್ರೀನ್ ಬಿಸ್ನೆಸ್. ಫಸ್ಟ್ ಥಿಂಗ್ ಬೇಕಾಗಿರೋ ನೀಡ್ ಮ್ಯಾಂಡೇಟರಿ, ನಮಗೆ ಬೇಕಾಗಿರೋಂತ ಒಂದು ವಸ್ತು. ಸೊ ಒಂದು ಎರಡನೇ ಬಂದ್ಬಿಟ್ಟು ಇದರಲ್ಲಿ ಯಾಕೆ ನಾವು ಕೆಮಿಕಲ್ ಮುಕ್ತ ಮಾಡಬಾರ್ದು ಅನ್ನೋದು ಒಂದು ಉದ್ದೇಶ. ಕೆಮಿಕಲ್ ಮುಕ್ತವಾಗಿ ಯಾಕೆ ಮಾಡಬಾರ್ದು ಅಂದ್ರೆ ನಾವು ಬೇರೆ ಫ್ರಾಂಚೈಸಿಗಳನ್ನ ಕೇಳಿದಾಗ ಬೇರೆ ನಾವು ಇದೇ ತರ ಫ್ರಾಂಚೈಸಿ ತಗೊಳ್ಳಿಕ್ಕೆ ಫಸ್ಟ್ ಹೋಗಿತ್ತು. ಫ್ರಾಂಚೈಸಿ ಮಾಡಲ್ ಯಾಕೆ ತಗೊಳ್ಳೋದು? ಮುಂದಕ್ಕೆ ನಮ್ಗೊಂದು ಪ್ಯಾಸಿವ್, ಈಗ ಬೆಂಗಳೂರಾಗ ಜೀವನ ಮಾಡೋಂಥವ್ರಿಗೆ ಒಂದು ಪ್ಯಾಸಿವ್ ಇನ್ಕಮ್ ಬೇಕೇ ಬೇಕು. ಸೆಕೆಂಡರಿ ಇನ್ಕಮ್ ಇಲ್ಲ ಅಂದ್ರೆ ಯಾರು ಸರ್ವೈವ್ ಆಗಲ್ಲ. ವೆರಿ ಶಾರ್ಟ್. ಇವಾಗ ಮುಂಚೆಲ್ಲ 90 years 100 years ಬದುಕ್ತಿದ್ವಿ, ಏನೋ